ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನಾನು ಓದಿರುವಂಥ ಶಾಲೆಯಲ್ಲಿದ್ದೀನಿ ಕಣ್ರಿ. ತುಂಬ ವರ್ಷಗಳೇ ಆಗೋಯಿತು ನಾನು ನನ್ನ ಶಾಲೆನ ಬಿಟ್ಟು. ಇವತ್ತು ನಮ್ಮ ಶಾಲೆಯಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಇದೆಲ್ಲ. ಆಮೇಲೆ ವರ್ಷಕ್ಕೊಂದು ಸತಿ ಅಲುಮ್ನೈ ಮೀಟ್ ಅಂತ ಇಡ್ತಾರೆ, ಅಂದರೆ ಪಾಸ್ಔಟ್ ಆಗಿರೋ ಸ್ಟೂಡೆಂಟ್ಸ್ ಎಲ್ಲರೂ ಮೀಟು ಮಾಡ್ತಾರೆ. ಈ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆದಮೇಲೆ ಅಲುಮ್ನೈ ಮೀಟ್ ಇತ್ತು 11 o'clock. ಸೊ ಆ ಫಂಕ್ಷನ್ಗೆ ನಾನು ಡ್ಯಾನ್ಸ್ ಆಡ್ತಿದ್ದೆ ಇವತ್ತಿನ ದಿನ. ಹಾಗೆ ಬೆಳಗ್ಗೆನೇ ಬೇಗ ಬಂದಿದ್ದೆ. ಸೊ ಕೃಷ್ಣ, ಅರ್ಜುನ ಈ ಥರ ಎಲ್ಲ ಸ್ಕಿಟ್ ಇದೆಲ್ಲ ರೋಲೆಲ್ಲ ಇತ್ತು. ಸೊ ಹಂಗಾಗಿ ಅವ್ರಿಗೆಲ್ಲ ಮೇಕಪ್ ಮಾಡ್ತಿದ್ದೆ. ಪಾಪ ಇವರೆಲ್ಲ ನನ್ನ ಪುಟ್ಟ ತಮ್ಮಂದ್ರ ಥರ ಕಣ್ರಿ. ಅಷ್ಟು ಚೆನ್ನಾಗಿ ನೀಟಾಗಿ ಕುತ್ಕೊಂಡು ಮೇಕಪ್ ಹಾಕ್ಸ್ಕೊತಾ ಇದ್ರು. ಎಷ್ಟೊತ್ತಾದರೂ ನಾನು ಹಾಕ್ತಿದ್ರೆ. ಆಮೇಲೆ ವೀಡಿಯೋಗೆಲ್ಲ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ರು. ಹುಡುಗರಲ್ವ ಪಾಪ ಏನು ಗೊತ್ತಾಗುತ್ತೋ ಅವರಿಗೆ ಮೇಕಪ್ ಬಗ್ಗೆ ಎಲ್ಲ. ಆದ್ರೂ ಚೆನ್ನಾಗಿ ಕುತ್ಕೊಂಡು ಚೆನ್ನಾಗಿ ಹಾಕ್ಸ್ಕೊಂಡು ಚೆನ್ನಾಗಿ ಪರ್ಫಾರ್ಮ್ ಎಲ್ಲ ಮಾಡಿದ್ರು ಕಣ್ರಿ. ಆಮೇಲಿಂದ ಇವ್ರ ಜೊತೆ ಎಲ್ಲ ವೀಡಿಯೋಸ್ ತೊಗೊಂಡು ಇನ್ನು ಇವ್ರು ಕೂಡ ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಹಂಗೆ ಹೋದ್ರು ಕಣ್ರಿ. ಇನ್ನು ಅವ್ರದ್ದು ಲೈಕ್ ರೋಲ್ ಪ್ಲೇ ಆಗ್ತಿತ್ತು ಹಾಲಲ್ಲಿ ಅಂತ ಹೋದರು. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ, ನಾನು ಓದಿರುವಂಥ ಸ್ಕೂಲಲ್ಲಿದ್ದೀನಿ ಕಣ್ರಿ. ಇವತ್ತು ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಹಾಗೆ ನಾನು ಸ್ವಲ್ಪ ಮಕ್ಳಿಗೆ ಮೇಕಪ್ ಮಾಡೋಣ ಅಂತ ಬಂದೆ ಕಣ್ರಿ. ಹಾಗೇನೇ ನಮ್ಮದು ಅಲುಮ್ನೈ ಮೀಟ್ ಇತ್ತು ಇವತ್ತು. ಸೊ ಹಾಗಾಗಿ ಅಲುಮ್ನೈ ಮೀಟ್ ಅಟೆಂಡ್ ಮಾಡಿ ಮತ್ತು ನಾನು ಡ್ಯಾನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಕಣ್ರಿ. ಮತ್ತು ನಾನೆಲ್ಲ ಕಾಸ್ಟ್ಯೂಮ್ ಎಲ್ಲ ರೆಡಿ ಆದಮೇಲೆ ನಿಮಗೆ ಸಿಗ್ತೀನಿ ಕಣ್ರಿ. ಸೊ ಇದೇ ನನ್ನ ಫೈನಲ್ ಲುಕ್. ನಾನು ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ ಇದೇ ನನ್ನ ಫೈನಲ್ ಲುಕ್. ಹೇಗಿದೆ ಅಂತ ತಿಳಿಸಿ. ಆ್ಯಕ್ಚುಲಿ ನಾನು ಖರ್ಚು ಒಬ್ಬಳೇ ಉಟ್ಕೊಳ್ಳೋಕ್ಕಾಗಿಲ್ಲ. ಸೊ ನಮ್ಮ ಸ್ಕೂಲಲ್ಲಿ ಒಬ್ಬರು ಟೀಚರ್ ಇದ್ದಾರೆ, ಅವರೇ ನನಗೆ ಹೆಲ್ಪ್ ಮಾಡಿ ನನಗೆ ಕಚ್ಚೆ ಎಲ್ಲ ಉಡಿಸಿದ್ದು ನೀಟಾಗೆಲ್ಲ ರೆಡಿ ಮಾಡಿದರು. ಆಮೇಲಿಂದ ಇನ್ನೂ ಟೈಮ್ ಇದೆ ಅಂತ ಮತ್ತೆ ರೆಡಿ ಆಗ್ತಿದ್ವಿ. ಹಾಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವರೇ ನನ್ನ ಸ್ವೀಟ್ ಸಿಸ್ಟರ್, ಇವರೇ ನನ್ನ ಸ್ವೀಟ್ ಮಗಳು. ಮತ್ತು ಡ್ಯಾನ್ಸ್
ಸೊ ನಾಳೆ ಅಲುಮ್ನೈ ಮೀಟ್ ಇದೆ ಅಂದರೆ ಜಸ್ಟ್ 1 ಅವರ್ ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಡ್ಯಾನ್ಸ್ ಪರ್ಫಾರ್ಮ್ ಮಾಡಬೇಕು ಅಂತ. ಇದೇ ನೋಡಿ ನಮ್ಮ ಶಾಲೆ. ನನ್ನ ಲೈಫಲ್ಲಿ ಒಂದು ಹ್ಯಾಪಿಯೆಸ್ಟ್ ಪ್ಲೇಸ್ ಅಂದರೆ ಅದು ನನಗಿದೆ ಕಣ್ರಿ. ಇನ್ನು ಎಲ್ಲ ಟೀಚರ್ಸ್ನ ಮೀಟ್ ಮಾಡ್ಕೊಂಡು ಎಲ್ಲ ಫೋಟೋಸ್ ಎಲ್ಲ ತಗೊಂಡು ವಾಪಸ್ ಮನೆಗೆ ಹೊರಟೆ ಕಣ್ರಿ. ಸೊ ಡ್ಯಾನ್ಸ್ ಎಲ್ಲ ಮುಗೀತು, ಡ್ಯಾನ್ಸ್ ಎಲ್ಲ ಆಡಿದೆ. ಡ್ಯಾನ್ಸ್ ವೀಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ. ಕೈಯೆಲ್ಲ ಫುಲ್ ಅಲ್ತಾ ಆಗಿದೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ, ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ತುಂಬ ವರ್ಷ ಆದಮೇಲೆ ಸ್ಕೂಲ್ಗೆ ಹೋಗಿ ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಒಂಥರ ನಾಸ್ಟಾಲಜಿಕ್ಕಾಗಿ ಫೀಲ್ ಆಯಿತು. ಸೊ ತುಂಬ ಚೆನ್ನಾಗಿತ್ತು. ಅದೇ ಈಗ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ, ಇನ್ನೇನಿಲ್ಲ. ಮತ್ತು ನನ್ನ ವ್ಲಾಗ್ ಹೆಂಗಿತ್ತು ಅಂತ ತಿಳಿಸೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನಾವು ವ್ಲಾಗಲ್ಲಿ ಇವತ್ತು ಜಾಸ್ತಿ ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಸೈಲೆಂಟಾಗಿತ್ತಲ್ಲ. ಪ್ರೇಯರು ಫಂಕ್ಷನ್ ಬೇರೆ ನಡೀತಾಯಿತ್ತು. ಸೊ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಜಸ್ಟ್ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನಮ್ಮ ಟೀಚರ್ಸ್ನೆಲ್ಲ ಮೀಟ್ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಂಥರ ದಿನ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅದೇ ಸ್ಕೂಲ್ ಮಕ್ಕಳದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಸೊ ಅವ್ರಿಗೆ ಮೇಕಪ್ ಮಾಡಬೇಕಾಗಿತ್ತು. ನಮ್ಮ ಸ್ಕೂಲ್ ಅಲ್ವಾ, ನಮ್ಮ ಸ್ಕೂಲಿಗೆ ಮಾಡೋದ್ರಲ್ಲಿ ಏನಿದೆ ಅಂದ್ಬಿಟ್ಟು ಅದೆಲ್ಲ ಬೆಳಗ್ಗೆ 7 o'clockಗೆ ಹೋಗಿ ಎಲ್ಲ ಮಾಡಿದೆ. ಅದೆಲ್ಲ ಮುಗಿಸಾದ್ಮೇಲೆ 11 o'clock ನಮ್ಗೆ ಅಲ್ಯೂಮ್ನೈ ಮೀಟ್ ಇತ್ತು. ಅಂದರೆ ಸ್ಕೂಲ್ ಬಿಟ್ಟು ಹೋಗಿರೋರು, ಪಾಸ್ಔಟ್ ಆಗಿರೋರೆಲ್ಲ ಅವರಿಗೆಲ್ಲ ಒಂದು ಮೀಟ್ ಇರುತ್ತೆ. ಒಂದು ಸತಿ ಈ ಥರ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇವತ್ತು ಚೆನ್ನಾಗಿ ಕಾಣಿಸ್ತಾಯಿತ್ತು. ಎಲ್ಲ ಟೀಚರ್ಸ್ನ ಮೀಟ್ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಕೈಯಲ್ಲಿ ಅಳ್ತಾ ಇದೆ. ಬಟ್ಟು ನಮ್ಮ ಸ್ಕೂಲ್ ಡ್ಯಾನ್ಸರ್ ಇಟ್ಟಿರೋದು. ಆಮೇಲೆ ಚೋಲಿ ಹಾಕೊಂಡಿದ್ದೀನಿ. ಸ್ಯಾರಿ ಬಿಚ್ಚಿಬಿಟ್ಟೆ, ಸ್ಯಾರಿನಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ಲುಕ್ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಇಂಡಿಪೆಂಡೆನ್ಸ್ ಅಲ್ವಾ, ಸೊ ವೈಟ್, ಆರೆಂಜ್, ಗ್ರೀನ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದೊಂಥರ ಅದೃಷ್ಟ ಅನಿಸುತ್ತೆ ನಾವು ಮಾಡಿರೋದು. ಅಂದರೆ ಬೇರೆ ಸ್ಕೂಲಲ್ಲೆಲ್ಲ ಈ ಥರ ಅಲ್ಯೂಮ್ನೈ ಮೀಟ್ ಇಡ್ತಾರೆ, ಎಫರ್ಟ್ಸ್ ಹಾಕಿ ಮಕ್ಕಳನ್ನ ಕರೀತಾರೆ, ಬಿಟ್ಟೋಗಿರೋರನ್ನೆಲ್ಲ ಕರೆದು ಒಂದು ಮೀಟ್ ಮಾಡಿ ಅವ್ರ ಹತ್ರ ಚೆನ್ನಾಗಿ ಮಾತಾಡಿ ಸೆಲ್ಫೀಸ್ ಎಲ್ಲ ತಗೊಂಡು ಮೆಮೊರೀಸ್ ಕ್ರಿಯೇಟ್ ಮಾಡೋದು. ಸೊ ನಮ್ಮ ಸ್ಕೂಲಲ್ಲಿ ನನಗೆ ಆ ಭಾಗ್ಯ ಸಿಕ್ಕಿದೆ, ನನಗೆ ಖುಷಿ ಇದೆ. ಹಾಗಾಗಿ ಪರ್ಮಿಷನ್ ತೊಗೊಂಡು ಇಮ್ಮಿಡಿಯೇಟಾಗಿ ನೆನ್ನೆನೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಇವತ್ತು ಪರ್ಫಾರ್ಮ್ ಮಾಡಿದ್ವಿ. ಅಂದರೆ ನಮ್ಮ ಟೀಚರ್ಸ್ ನಮ್ಗೆ ಏನು ಹೇಳಿದ್ದಾರೆ ಅಂದರೆ, ನೀವು ಯಾವಾಗನ ಬನ್ನಿ, ಇದು ನಿಮ್ಮ ಸ್ಕೂಲು. ಸೊ ಅನ್ಫಾರ್ಚುನೇಟ್ಲಿ ಮಳೆ ಬಂದ್ಬಿಡ್ತು. ಹಾಗಾಗಿ ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀನಿ, ಮನೆಗೆ ಹೋಗ್ತೀನಿ. ಸೊ ಮನೆಗೆ ಬಂದೆ. ಸಡನ್ನಾಗಿ ನಾನು ಬರ್ತಿರ್ಬೇಕಾದ್ರೆ ಮಳೆ ಬರ್ತಿತ್ತು. ಇವಾಗ ನೋಡಿದ್ರೆ ಮನೆಗೆ ಬಂದಿದ ತಕ್ಷಣ ಬಿಸಿಲು ಬರ್ತಾಯಿದೆ. ಸೊ ಹಂಗಾಗಿ ಏನು ವೆದರೋ ಗೊತ್ತಿಲ್ಲ. ಆಮೇಲೆ ಇಷ್ಟುದ್ದ ಜಡೆ ಇರೋದಂದರೆ ನಂಗೆ ತುಂಬ ಇಷ್ಟ. ಆದರೆ ಇಷ್ಟುದ್ದ ಜಡೆ ನಂಗೆ ಬೆಳೆದಿಲ್ಲ. ಹಾಗಾಗಿ ಬೆಳಗ್ಗೆ ಹಾಕ್ಕೊಂಡಿರೋ ಚೌಳಿ ನಾನು ಇದುವರೆಗೂ ಬಿಚ್ಚಲೇ ಇಲ್ಲ. ಆಮೇಲೆ ನನ್ನ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸ್ಯಾರಿ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ, ಇಂಡಿಪೆಂಡೆನ್ಸ್ ಡೇಗೆ ಟ್ರೈ ಕಲರ್ ಅಲ್ವಾ, ಅದನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ಫ್ರೆಶ್ ಅಪ್ ಆಗಬೇಕು. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.